ಬಜೆಟ್ ಏನು ಮಂಡನೆ ಮಾಡಿದ್ದಾರೆ, ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಹಲವಾರು ಕಾರ್ಯಕ್ರಮಗಳನ್ನು ಕೊಡ್ತಂಥ ವಿಶ್ವಾಸ ನಮಗಿತ್ತು. ಆದರೆ ಚುನಾವಣೆ ನಡೀತಾ ಇದೆ ನೋಡಿ, ಯಾವುದೇ ಚುನಾವಣೆ ಇಲ್ಲ. ಅದಕ್ಕೆ ಬಿ ಜೆ ಪಿ ಸರ್ಕಾರ, ವಿಶೇಷವಾಗಿ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಕರ್ನಾಟಕದ ಸಂಸದೆ. ಆದರೆ ನಮ್ಮ ಕರ್ನಾಟಕ ಆದರೂ ಕೂಡ ಕರ್ನಾಟಕಕ್ಕೆ ಯಾವುದೇ ರೀತಿ ಅಭಿವೃದ್ಧಿ ಮಾಡಲಿಲ್ಲ. ಈಗಾಗಲೇ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಆಗಲೇ ಹೇಳಿದ್ದಾರೆ, CM ಪತ್ರ ಕೂಡ ಬರೆದಿದ್ರು ಇಷ್ಟೆಲ್ಲ ನಮಗೆ ಸಹಾಯ ಮಾಡಬೇಕಂತ. ಅದು ಯಾವುದೇ ಸಹಾಯ ಮಾಡಲಿಲ್ಲ. ನಿಜವಾಗಿ ಇದೊಂದು ದುರ್ದೈವ ಅಂತ ಹೇಳಬೇಕಂತ ಬಯಸ್ತಾ ಇದ್ದೀನಿ. ಅಂದರೆ ಸಾಕಷ್ಟು ನಿರೀಕ್ಷೆಗಳು, ತುಂಬ ನಿರೀಕ್ಷೆ ಇತ್ತು ನಮಗೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ನಾವು. ಆದರೆ ನಮಗೆ ಕಾರ್ಯಕ್ರಮ ಕೊಡ್ತಾರೆ, ಹಣ ಸಹಾಯ ಮಾಡ್ತಾರೆ ಅಂತ, ಅದೆಲ್ಲ ಹುಸಿಯಾಗಿದೆ. ನಿಜವಾಗ್ಲೂ ದುರಾದೃಷ್ಟ, ಇದು ದುರ್ದೈವ ಅಂತ ಹೇಳಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಜನ ಅವ್ರಿಗೆ ತಕ್ಕ ಉತ್ತರ ಕೊಡ್ತಾರೆ. ಚುನಾವಣೆ ಹೇಗಿದೆ ಸರ್? ಈಗಾಗಲೇ ದಿಲ್ಲಿಯಲ್ಲಿ ಚುನಾವಣೆ ಕ್ಯಾಂಪೇನ್ ಕೂಡ ಮಾಡಿದ್ದೀವಿ. ಇಲ್ಲಿ ಟ್ರಯಾಂಗಲ್ ಫೈಟ್ ಇದೆ. ಕೆಲವು ಕಡೆ ಕಾಂಗ್ರೆಸ್ ಸ್ಟ್ರಾಂಗ್, ಕೆಲವು ಕಡೆ BJP, ಆಪ್ ಇದೆ. ಆದರೆ ಜನ BJP ಮತ್ತು ಆಪ್ ಮೇಲೆ ಬೇಜಾರಿದೆ. ಆದರೆ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತಾ ಇದೆ. ಯಾಕಂದರೆ ಕಳೆದ 3 ಚುನಾವಣೆ ಕೂಡ ನಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲಿಲ್ಲ. ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿ ಇರುವಾಗ ಏನು ಅಭಿವೃದ್ಧಿ ಆಗಿತ್ತು 15 ವರ್ಷ, ಇವತ್ತು ಕೂಡ ಜನ ಅದನ್ನು ನೆನೆಸ್ಕೊಳ್ತಾರೆ. ಅಂದರೆ ಶೀಲಾ ದೀಕ್ಷಿತ್ ಒಳ್ಳೆ ಮುಖ್ಯಮಂತ್ರಿ ಕಾಂಗ್ರೆಸ್ ಆಗಿದ್ರು ಅಂತ. ಅದಾದಮೇಲೆ ಅವಕಾಶ ಆಗಲಿಲ್ಲ. ಜನ ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ. ಅದರಿಂದ ಒಟ್ಟಾರೆ ಕಾಂಗ್ರೆಸ್ನ ಪರ್ಫಾರ್ಮೆನ್ಸು ಭಾಳ ಚೆನ್ನಾಗಿರುತ್ತೆ ಅಂತ ಅಷ್ಟನ್ನು ಹೇಳಬಲ್ಲೆ. ಎಷ್ಟು ಕ್ಷೇತ್ರಗಳಲ್ಲಿ ಫೋಕಸ್ ಮಾಡ್ತಾ ಇದ್ದೀರಿ ಕಾಂಗ್ರೆಸ್? ಈಗಾಗಲೇ ಎಲ್ಲ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಸುಮಾರು ಒಂದು 25-30 ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಗಮನ ಹರಿಸ್ಬಿಟ್ಟು ಅಲ್ಲಿ, ಯಾಕಂದರೆ ನಮ್ಮ ಲಾಸ್ಟ್ ಟೈಮ್ ವೋಟ್ ಶೇರ್ ಜಾಸ್ತಿ ಆಯಿತು. ಒಟ್ಟಾರೆ ಒಂದು ಹೇಳಿದ್ರೆ ಜನ ಬದಲಾವಣೆ ಬಯಸ್ತಾ ಇದ್ದಾರೆ, ಕಾಂಗ್ರೆಸ್ ನೆನೆಸ್ಕೊಳ್ತಾ ಇದ್ದಾರೆ. ಅದು ನಮ್ಮ ಹೋರಾಟ ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು, ನಮಸ್ಕಾರ. ಬಜೆಟ್ ಏನು ಮಂಡನೆ ಮಾಡಿದ್ದಾರೆ, ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಹಲವಾರು ಕಾರ್ಯಕ್ರಮಗಳನ್ನು ಕೊಡ್ತಂಥ ವಿಶ್ವಾಸ ನಮಗಿತ್ತು. ಆದರೆ ಚುನಾವಣೆ ನಡೀತಾ ಇದೆ ನೋಡಿ, ಯಾವುದೇ ಚುನಾವಣೆ ಇಲ್ಲ. ಅದಕ್ಕೆ BJP ಸರ್ಕಾರ, ವಿಶೇಷವಾಗಿ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಕರ್ನಾಟಕದ ಸಂಸದೆ. ಆದರೆ ನಮ್ಮ ಕರ್ನಾಟಕ ಆದರೂ ಕೂಡ ಕರ್ನಾಟಕಕ್ಕೆ ಯಾವುದೇ ರೀತಿ ಅಭಿವೃದ್ಧಿ ಮಾಡಲಿಲ್ಲ. ಈಗಾಗಲೇ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಆಗಲೇ ಹೇಳಿದ್ದಾರೆ, CM ಪತ್ರ ಕೂಡ ಬರೆದಿದ್ರು ಇಷ್ಟೆಲ್ಲ ನಮಗೆ ಸಹಾಯ ಮಾಡಬೇಕಂತ. ಅದು ಯಾವುದೇ ಸಹಾಯ ಮಾಡಲಿಲ್ಲ. ನಿಜವಾಗಿ ಇದೊಂದು ದುರ್ದೈವ ಅಂತ ಹೇಳಬೇಕಂತ ಬಯಸ್ತಾ ಇದ್ದೀನಿ. ಅಂದರೆ ಸಾಕಷ್ಟು ನಿರೀಕ್ಷೆಗಳು, ತುಂಬ ನಿರೀಕ್ಷೆ ಇತ್ತು ನಮಗೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ನಾವು. ಆದರೆ ನಮಗೆ ಕಾರ್ಯಕ್ರಮ ಕೊಡ್ತಾರೆ, ಹಣ ಸಹಾಯ ಮಾಡ್ತಾರೆ ಅಂತ, ಅದೆಲ್ಲ ಹುಸಿಯಾಗಿದೆ. ನಿಜವಾಗ್ಲೂ ದುರಾದೃಷ್ಟ, ಇದು ದುರ್ದೈವ ಅಂತ ಹೇಳಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಜನ ಅವ್ರಿಗೆ ತಕ್ಕ ಉತ್ತರ ಕೊಡ್ತಾರೆ. ಚುನಾವಣೆ ಹೇಗಿದೆ ಸರ್? ಈಗಾಗಲೇ ದಿಲ್ಲಿಯಲ್ಲಿ ಚುನಾವಣೆ ಕ್ಯಾಂಪೇನ್ ಕೂಡ ಮಾಡಿದ್ದೀವಿ. ಇಲ್ಲಿ ಟ್ರಯಾಂಗಲ್ ಫೈಟ್ ಇದೆ. ಕೆಲವು ಕಡೆ ಕಾಂಗ್ರೆಸ್ ಸ್ಟ್ರಾಂಗ್, ಕೆಲವು ಕಡೆ BJP, ಆಪ್ ಇದೆ. ಆದರೆ ಜನ BJP ಮತ್ತು ಆಪ್ ಮೇಲೆ ಬೇಜಾರಿದೆ. ಆದರೆ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತಾ ಇದೆ. ಯಾಕಂದರೆ ಕಳೆದ 3 ಚುನಾವಣೆ ಕೂಡ ನಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲಿಲ್ಲ. ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿ ಇರುವಾಗ ಏನು ಅಭಿವೃದ್ಧಿ ಆಗಿತ್ತು 15 ವರ್ಷ, ಇವತ್ತು ಕೂಡ ಜನ ಅದನ್ನು ನೆನೆಸ್ಕೊಳ್ತಾರೆ. ಅಂದರೆ ಶೀಲಾ ದೀಕ್ಷಿತ್ ಒಳ್ಳೆ ಮುಖ್ಯಮಂತ್ರಿ ಕಾಂಗ್ರೆಸ್ ಆಗಿದ್ರು ಅಂತ. ಅದಾದಮೇಲೆ ಅವಕಾಶ ಆಗಲಿಲ್ಲ. ಜನ ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ. ಅದರಿಂದ ಒಟ್ಟಾರೆ ಕಾಂಗ್ರೆಸ್ನ ಪರ್ಫಾರ್ಮೆನ್ಸು ಭಾಳ ಚೆನ್ನಾಗಿರುತ್ತೆ ಅಂತ ಅಷ್ಟನ್ನು ಹೇಳಬಲ್ಲೆ. ಎಷ್ಟು ಕ್ಷೇತ್ರಗಳಲ್ಲಿ ಫೋಕಸ್ ಮಾಡ್ತಾ ಇದ್ದೀರಿ ಕಾಂಗ್ರೆಸ್? ಈಗಾಗಲೇ ಎಲ್ಲ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಸುಮಾರು ಒಂದು 25-30 ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಗಮನ ಹರಿಸ್ಬಿಟ್ಟು ಅಲ್ಲಿ, ಯಾಕಂದರೆ ನಮ್ಮ ಲಾಸ್ಟ್ ಟೈಮ್ ವೋಟ್ ಶೇರ್ ಜಾಸ್ತಿ ಆಯಿತು. ಒಟ್ಟಾರೆ ಒಂದು ಹೇಳಿದ್ರೆ ಜನ ಬದಲಾವಣೆ ಬಯಸ್ತಾ ಇದ್ದಾರೆ, ಕಾಂಗ್ರೆಸ್ ನೆನೆಸ್ಕೊಳ್ತಾ ಇದ್ದಾರೆ. ಅದು ನಮ್ಮ ಹೋರಾಟ ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು, ನಮಸ್ಕಾರ. ಬಜೆಟ್ ಏನು ಮಂಡನೆ ಮಾಡಿದ್ದಾರೆ, ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಹಲವಾರು ಕಾರ್ಯಕ್ರಮಗಳನ್ನು ಕೊಡ್ತಂಥ ವಿಶ್ವಾಸ ನಮಗಿತ್ತು. ಆದರೆ ಚುನಾವಣೆ ನಡೀತಾ ಇದೆ ನೋಡಿ, ಯಾವುದೇ ಚುನಾವಣೆ ಇಲ್ಲ. ಅದಕ್ಕೆ BJP ಸರ್ಕಾರ, ವಿಶೇಷವಾಗಿ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಕರ್ನಾಟಕದ ಸಂಸದೆ. ಆದರೆ ನಮ್ಮ ಕರ್ನಾಟಕ ಆದರೂ ಕೂಡ ಕರ್ನಾಟಕಕ್ಕೆ ಯಾವುದೇ ರೀತಿ ಅಭಿವೃದ್ಧಿ ಮಾಡಲಿಲ್ಲ. ಈಗಾಗಲೇ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಆಗಲೇ ಹೇಳಿದ್ದಾರೆ, CM ಪತ್ರ ಕೂಡ ಬರೆದಿದ್ರು ಇಷ್ಟೆಲ್ಲ ನಮಗೆ ಸಹಾಯ ಮಾಡಬೇಕಂತ. ಅದು ಯಾವುದೇ ಸಹಾಯ ಮಾಡಲಿಲ್ಲ. ನಿಜವಾಗಿ ಇದೊಂದು ದುರ್ದೈವ ಅಂತ ಹೇಳಬೇಕಂತ ಬಯಸ್ತಾ ಇದ್ದೀನಿ. ಅಂದರೆ ಸಾಕಷ್ಟು ನಿರೀಕ್ಷೆಗಳು, ತುಂಬ ನಿರೀಕ್ಷೆ ಇತ್ತು ನಮಗೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ನಾವು.
ಆದರೆ ನಮಗೆ ಕಾರ್ಯಕ್ರಮ ಕೊಡ್ತಾರೆ, ಹಣ ಸಹಾಯ ಮಾಡ್ತಾರೆ ಅಂತ ಅದೆಲ್ಲ ಹುಸಿಯಾಗಿದೆ. ನಿಜವಾಗ್ಲೂ ದುರಾದೃಷ್ಟ, ಇದು ದುರ್ದೈವ ಅಂತ ಹೇಳಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಜನ ಅವ್ರಿಗೆ ತಕ್ಕ ಉತ್ತರ ಕೊಡ್ತಾರೆ. ಡೆಲ್ಲಿ ಚುನಾವಣೆ ಹೇಗಿದೆ ಸರ್? ಈಗಾಗಲೇ ದಿಲ್ಲಿಯಲ್ಲಿ ಚುನಾವಣೆ ಕ್ಯಾಂಪೇನ್ ಕೂಡ ಮಾಡಿದ್ದೀವಿ. ಇಲ್ಲಿ ಟ್ರಯಾಂಗಲ್ ಫೈಟ್ ಇದೆ. ಕೆಲವು ಕಡೆ ಕಾಂಗ್ರೆಸ್ ಸ್ಟ್ರಾಂಗ್, ಕೆಲವು ಕಡೆ BJP, ಆಪ್ ಇದೆ. ಆದರೆ ಜನ BJP ಮತ್ತು ಆಪ್ ಮೇಲೆ ಬೇಜಾರಿದೆ. ಆದರೆ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತಾ ಇದೆ. ಯಾಕಂದರೆ ಕಳೆದ 3 ಚುನಾವಣೆ ಕೂಡ ನಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲಿಲ್ಲ. ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿ ಇರುವಾಗ ಏನು ಅಭಿವೃದ್ಧಿ ಆಗಿತ್ತು 15 ವರ್ಷ, ಇವತ್ತು ಕೂಡ ಜನ ಅದನ್ನು ನೆನೆಸ್ಕೊಳ್ತಾರೆ. ಅಂದರೆ ಶೀಲಾ ದೀಕ್ಷಿತ್ ಒಳ್ಳೆ ಮುಖ್ಯಮಂತ್ರಿ ಕಾಂಗ್ರೆಸ್ ಆಗಿದ್ರು ಅಂತ. ಅದಾದಮೇಲೆ ಅವಕಾಶ ಆಗಲಿಲ್ಲ. ಜನ ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ. ಅದರಿಂದ ಒಟ್ಟಾರೆ ಕಾಂಗ್ರೆಸ್ನ ಪರ್ಫಾರ್ಮೆನ್ಸು ಭಾಳ ಚೆನ್ನಾಗಿರುತ್ತೆ ಅಂತ ಅಷ್ಟನ್ನು ಹೇಳಬಲ್ಲೆ. ಎಷ್ಟು ಕ್ಷೇತ್ರಗಳಲ್ಲಿ ಫೋಕಸ್ ಮಾಡ್ತಾ ಇದ್ದೀರಿ ಕಾಂಗ್ರೆಸ್? ಈಗಾಗಲೇ ಎಲ್ಲ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಎಷ್ಟು ಕ್ಷೇತ್ರ ಅಂತಿದೆ? ಸುಮಾರು ಒಂದು 25-30 ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಗಮನ ಹರಿಸ್ಬಿಟ್ಟು ಅಲ್ಲಿ, ಯಾಕಂದರೆ ನಮ್ಮ ಲಾಸ್ಟ್ ಟೈಮ್ ವೋಟ್ ಶೇರ್ ಜಾಸ್ತಿ ಆಯಿತು. ಒಟ್ಟಾರೆ ಒಂದು ಹೇಳ್ಬೋದು, ಜನ ಬದಲಾವಣೆ ಬಯಸ್ತಾ ಇದ್ದಾರೆ, ಕಾಂಗ್ರೆಸ್ ನೆನೆಸ್ಕೊಳ್ತಾ ಇದ್ದಾರೆ. ಅದು ನಮ್ಮ ಹೋರಾಟ ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು, ನಮಸ್ಕಾರ. ಬಡ್ಜೆಟ್ ಏನು ಮಂಡನೆ ಮಾಡಿದ್ದಾರೆ, ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಹಲವಾರು ಕಾರ್ಯಕ್ರಮಗಳನ್ನು ಕೊಡ್ತಂಥ ವಿಶ್ವಾಸ ನಮಗಿತ್ತು. ಆದರೆ ಚುನಾವಣೆ ನಡೀತಾ ಇದೆ ನೋಡಿ, ಯಾವುದೇ ಚುನಾವಣೆ ಇಲ್ಲ. ಅದಕ್ಕೆ BJP ಸರ್ಕಾರ, ವಿಶೇಷವಾಗಿ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಕರ್ನಾಟಕದ ಸಂಸದೆ. ಆದರೆ ನಮ್ಮ ಕರ್ನಾಟಕ ಅಂದರೂ ಕೂಡ ಕರ್ನಾಟಕಕ್ಕೆ ಯಾವುದೇ ರೀತಿ ಅಭಿವೃದ್ಧಿ ಮಾಡಲಿಲ್ಲ. ಈಗಾಗಲೇ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಆಗಲೇ ಹೇಳಿದ್ದಾರೆ, CM ಪತ್ರ ಕೂಡ ಬರೆದಿದ್ರು ಇಷ್ಟೆಲ್ಲ ನಮಗೆ ಸಹಾಯ ಮಾಡಬೇಕಂತ. ಆದರೆ ಯಾವುದೇ ಸಹಾಯ ಮಾಡಲಿಲ್ಲ. ನಿಜವಾಗಿ ಇದೊಂದು ದುರ್ದೈವ ಅಂತ ಹೇಳಬೇಕಂತ ಬಯಸ್ತಾ ಇದ್ದೀನಿ. ಅಂದ್ರೆ ಸಾಕಷ್ಟು ನಿರೀಕ್ಷೆಗಳಿಟ್ಟು, ತುಂಬ ನಿರೀಕ್ಷೆ ಇತ್ತು ನಮಗೆ. ಆಗ್ತಿದೆ, ಅದನ್ನು ಕಾಂಪನ್ಸೇಟ್ ಮಾಡಬೇಕು ಅನ್ನೋದಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ನಾವು. ಆದರೆ ನಮಗೆ ಕಾರ್ಯಕ್ರಮ ಕೊಡ್ತಾರೆ, ಹಣ ಸಹಾಯ ಮಾಡ್ತಾರೆ ಅಂತ ಅದೆಲ್ಲ ಹುಸಿಯಾಗಿದೆ. ನಿಜವಾಗ್ಲೂ ದುರಾದೃಷ್ಟ, ಇದು ದುರ್ದೈವ ಅಂತ ಹೇಳಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಜನ ಅವ್ರಿಗೆ ತಕ್ಕ ಉತ್ತರ ಕೊಡ್ತಾರೆ. ಡೆಲ್ಲಿ ಚುನಾವಣೆ ಹೇಗಿದೆ ಸರ್? ಈಗಾಗಲೇ ದಿಲ್ಲಿಯಲ್ಲಿ ಚುನಾವಣೆ ಕ್ಯಾಂಪೇನ್ ಕೂಡ ಮಾಡಿದ್ದೀವಿ. ಇಲ್ಲಿ ಟ್ರಯಾಂಗಲ್ ಫೈಟ್ ಇದೆ. ಕೆಲವು ಕಡೆ ಕಾಂಗ್ರೆಸ್ ಸ್ಟ್ರಾಂಗ್, ಕೆಲವು ಕಡೆ BJP, ಆಪ್ ಇದೆ. ಆದರೆ ಜನ BJP ಮತ್ತು ಆಪ್ ಮೇಲೆ ಬೇಜಾರಿದೆ. ಆದರೆ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತಾ ಇದೆ. ಯಾಕಂದರೆ ಕಳೆದ 3 ಚುನಾವಣೆ ಕೂಡ ನಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲಿಲ್ಲ. ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿ ಇರುವಾಗ ಏನು ಅಭಿವೃದ್ಧಿ ಆಗಿತ್ತು 15 ವರ್ಷ, ಇವತ್ತು ಕೂಡ ಜನ ಅದನ್ನು ನೆನೆಸ್ಕೊಳ್ತಾರೆ. ಅಂದರೆ ಶೀಲಾ ದೀಕ್ಷಿತ್ ಒಳ್ಳೆ ಮುಖ್ಯಮಂತ್ರಿ ಕಾಂಗ್ರೆಸ್ ಆಗಿದ್ರು ಅಂತ. ಅದಾದಮೇಲೆ ಅವಕಾಶ ಆಗಲಿಲ್ಲ. ಜನ ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ. ಅದರಿಂದ ಒಟ್ಟಾರೆ ಕಾಂಗ್ರೆಸ್ನ ಪರ್ಫಾರ್ಮೆನ್ಸು ಭಾಳ ಚೆನ್ನಾಗಿರುತ್ತೆ ಅಂತ ಅಷ್ಟನ್ನು ಹೇಳಬಲ್ಲೆ. ಎಷ್ಟು ಕ್ಷೇತ್ರಗಳಲ್ಲಿ ಫೋಕಸ್ ಮಾಡ್ತಾ ಇದ್ದೀರಿ ಕಾಂಗ್ರೆಸ್? ಈಗಾಗಲೇ ಎಲ್ಲ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಎಷ್ಟು ಕ್ಷೇತ್ರ ಅಂತಿದೆ? ಸುಮಾರು ಒಂದು 25-30 ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಗಮನ ಹರಿಸ್ಬಿಟ್ಟು ಅಲ್ಲಿ, ಯಾಕಂದರೆ ನಮ್ಮ ಲಾಸ್ಟ್ ಟೈಮ್ ವೋಟ್ ಶೇರ್ ಜಾಸ್ತಿ ಆಯಿತು. ಒಟ್ಟಾರೆ ಒಂದು ಹೇಳ್ಬೋದು, ಜನ ಬದಲಾವಣೆ ಬಯಸ್ತಾ ಇದ್ದಾರೆ, ಕಾಂಗ್ರೆಸ್ ನೆನೆಸ್ಕೊಳ್ತಾ ಇದ್ದಾರೆ. ಅದು ನಮ್ಮ ಹೋರಾಟ ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು, ನಮಸ್ಕಾರ.